ಸರ್, ಇನ್ನೊಂದು ವಿಚಾರ. ಈಗ ನೀವು ಬಿಜೆಪಿ ಜೊತೆಯಲ್ಲಿ ಮೈತ್ರಿ ಮಾಡ್ಕೊಂಡ್ರಿ, ಕಾಂಗ್ರೆಸ್ ಜೊತೆಯಲ್ಲಿ ಮೈತ್ರಿ ಮಾಡ್ಕೊಂಡ್ರಿ, ತಮ್ಮ ಪಕ್ಷದ ಕೆಲವು ನಾಯಕರು ಪಕ್ಷಾಂತರ ಆದ್ರು. ಇದರ ನಡುವೆ ಜೆಡಿಎಸ್ ಒಂದು ಪ್ರಾದೇಶಿಕ ಪಕ್ಷವಾಗಿ ಇನ್ನೂ ಉಳಿದಿದ್ಯಾ? ಈ ಫಲಿತಾಂಶ ಬಂದ ಮೇಲೆ ಕೂಡ ಈ ಪ್ರಶ್ನೆ ನಿಮ್ಗೆ ಉದ್ಭವ ಆಗ್ತಾ ಇದೆಯಾ? ಪಾರ್ಲಿಮೆಂಟ್ ಚುನಾವಣೆ ಫಲಿತಾಂಶ ನೋಡಿದ್ದೀರಿ. ಕಾಂಗ್ರೆಸ್ನ 9 ಸೀಟಲ್ಲಿ ಮನೆ ಕಳಿಸಿದೀವಿ, ನಾವು 19 ಸೀಟನ್ನ ಗೆದ್ದಿದೀವಿ. ನಾವು ವಿರೋಧ ಪಕ್ಷದಲ್ಲಿ ಇತ್ಕೊಂಡೆ. ನಿಮ್ಗೆ ಹಂಗ ಅನ್ನಿಸ್ತಾ ಇದೆಯಾ? ನೋಡಿ, ಸನ್ಮಾನ್ಯ ದೇವೇಗೌಡರು ಈ ರಾಷ್ಟ್ರವನ್ನ ಆಳಿರತಕ್ಕಂಥ ಪ್ರಧಾನಮಂತ್ರಿಗಳು, ಈ ರಾಜ್ಯವನ್ನ ಆಳಿರತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವರಿಬ್ಬರು ಕೂಡ ಇನ್ನು ಜೀವಂತವಾಗಿದ್ದಾರೆ ಸ್ವಾಮಿ. ನಮ್ಮದೇ ಆದಂತ ಪ್ರಾದೇಶಿಕ ಹಿನ್ನೆಲೆಯನ್ನು ಇಟ್ಕೊಂಡು ಒಂದು ಪ್ರಾದೇಶಿಕ ಪಕ್ಷ ಇಷ್ಟು ಮಾತ್ರ ಜೀವಂತವಾಗಿದೆ ಅಂದ್ರೆ ಈ ನಾಡಿನ ಜನರ ಆಶೀರ್ವಾದ ಇಲ್ಲದೆ ಏನೂ ಕೂಡ ನಡೆಯಲ್ಲ. ಇವತ್ತು ರೈತರ ಪಕ್ಷ ಅಂದ್ರೆ ಜೆಡಿಎಸ್ ಅಂತಾರೆ, ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಜೆಡಿಎಸ್ ಅಂತಾರೆ. ಎಲ್ಲೇ ಹೋದ್ರು ಕೂಡ ಇವತ್ತು ಪಕ್ಷಕ್ಕೋಸ್ಕರ ಜೀವ ಕೊಡುವಂತ ಮತದಾರರು ಇವತ್ತು ಉಳಿದಿದ್ದಾರೆ. ನಾವು 19% ಇರ್ಬೋದು ರಾಜ್ಯದಲ್ಲಿ, ಚುನಾವಣೆಯಲ್ಲಿ ಬರೀ 19% ಇದ್ವಿ. 58 ಸೀಟ್ ಬಂದ್ವಿ. ಅದಾದ್ಮೇಲೆ 38ಕ್ಕೆ ಬಂದ್ವಿ. ಅದಾದ್ಮೇಲೆ ಮತ್ತೆ ಈಗ 18, 19ಕ್ಕೆ ಬಂದಿದ್ದೀವಿ. ನಾವೇನು, ನಮ್ಮಲ್ಲಿ ಒಂದೇ ಒಂದು ಕಷ್ಟ ಇದ್ದಿದ್ದು, ಆರ್ಥಿಕವಾಗಿ ನಾವು ಸ್ವಲ್ಪ ಹಿಂದೆ ಇದ್ದಿದ್ದು. ಅದು ಒಂದು ಬಿಟ್ರೆ ಜನ ಇದ್ದಾರೆ, ಕಾರ್ಯಕರ್ತರಿದ್ದಾರೆ, ಮತ್ತೆ ಜನಾರ್ದನ ಅಂದ್ರೆ ಭಗವಂತ, ಅವರ ಆಶೀರ್ವಾದನೂ ನಮ್ಮ ಪಕ್ಷದ ಮೇಲೆ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇವತ್ತು GPA ಎಲೆಕ್ಷನ್ ಡಿಕ್ಲೇರ್ ಆಗ್ಲಿ, ಬೆಂಗಳೂರು ಸಿಟಿಗೆ ಉದಾಹರಣೆಗೆ ತಗೊಳ್ತೀನಿ. ಅಶ್ವಥ್ ನಾರಾಯಣ ಅವರು ಆಗ್ಲೇ ಮಾತಾಡಿದ್ದಾರೆ. ಬಿಜೆಪಿ ಜೆಡಿಎಸ್ ಇವತ್ತು ಸರ್ಕಾರ ಆಡಳಿತದಲ್ಲಿ ಇದೆಯಲ್ವಾ, DCM ನಗರ ಪ್ರದರ್ಶನ ಹೋಗ್ತೀನಿ ಅಂತಾರೆ, ಸಿದ್ದರಾಮಯ್ಯನವರು ನಗರ ಪ್ರದರ್ಶನ ಹೋಗ್ತೀನಿ ಅಂತಾರೆ. ಹೋದ ಪುಟ ಬಂದ ಪುಟ ಬರೀ ಮಾಧ್ಯಮಗಳಲ್ಲಿ ಬರುತ್ತೆ. ಅದು ಬಿಟ್ರೆ ಯಾರಾದ್ರೂ ಅಧಿಕಾರಿ ಕೆಲಸ ಮಾಡ್ತಾರ? ಏನಾದ್ರು ಆಗಿದೆಯಾ ಹೇಳಿ ನನ್ಗೆ? ಏನೂ ಆಗ್ತಾ ಇಲ್ಲ. ಈ ಎಲೆಕ್ಷನ್ ಆಗ್ಲಿ ಗೊತ್ತಾಗುತ್ತೆ ನಿಮ್ಗೆ ಯಾವ ಪಕ್ಷಕ್ಕೆ ಜನ ಯಾವ ತರ ಆಶೀರ್ವಾದ ಮಾಡ್ತಾರೆ. ಸರ್, ಇನ್ನೊಂದು ವಿಚಾರ. ಈಗ ನೀವು ಬಿಜೆಪಿ ಜೊತೆಯಲ್ಲಿ ಮೈತ್ರಿ ಮಾಡ್ಕೊಂಡ್ರಿ, ಕಾಂಗ್ರೆಸ್ ಜೊತೆಯಲ್ಲಿ ಮೈತ್ರಿ ಮಾಡ್ಕೊಂಡ್ರಿ, ತಮ್ಮ ಪಕ್ಷದ ಕೆಲವು ನಾಯಕರು ಪಕ್ಷಾಂತರ ಆದ್ರು. ಇದರ ನಡುವೆ ಜೆಡಿಎಸ್ ಒಂದು ಪ್ರಾದೇಶಿಕ ಪಕ್ಷವಾಗಿ ಇನ್ನೂ ಉಳಿದಿದ್ಯಾ? ಈ ಫಲಿತಾಂಶ ಬಂದ ಮೇಲೆ ಕೂಡ ಈ ಪ್ರಶ್ನೆ ನಿಮ್ಗೆ ಉದ್ಭವ ಆಗ್ತಾ ಇದೆಯಾ? ಪಾರ್ಲಿಮೆಂಟ್ ಚುನಾವಣೆ ಫಲಿತಾಂಶ ನೋಡಿದ್ದೀರಿ. ಕಾಂಗ್ರೆಸ್ನ 9 ಸೀಟಲ್ಲಿ ಮನೆ ಕಳಿಸಿದೀವಿ, ನಾವು 19 ಸೀಟನ್ನ ಗೆದ್ದಿದೀವಿ. ನಾವು ವಿರೋಧ ಪಕ್ಷದಲ್ಲಿ ಇತ್ಕೊಂಡೆ. ನಿಮ್ಗೆ ಹಂಗ ಅನ್ನಿಸ್ತಾ ಇದೆಯಾ? ನೋಡಿ, ಸನ್ಮಾನ್ಯ ದೇವೇಗೌಡರು ಈ ರಾಷ್ಟ್ರವನ್ನ ಆಳಿರತಕ್ಕಂಥ ಪ್ರಧಾನಮಂತ್ರಿಗಳು, ಈ ರಾಜ್ಯವನ್ನ ಆಳಿರತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವರಿಬ್ಬರು ಕೂಡ ಇನ್ನು ಜೀವಂತವಾಗಿದ್ದಾರೆ ಸ್ವಾಮಿ. ನಮ್ಮದೇ ಆದಂತ ಪ್ರಾದೇಶಿಕ ಹಿನ್ನೆಲೆಯನ್ನು ಇಟ್ಕೊಂಡು ಒಂದು ಪ್ರಾದೇಶಿಕ ಪಕ್ಷ ಇಷ್ಟು ಮಾತ್ರ ಜೀವಂತವಾಗಿದೆ ಅಂದ್ರೆ ಈ ನಾಡಿನ ಜನರ ಆಶೀರ್ವಾದ ಇಲ್ಲದೆ ಏನೂ ಕೂಡ ನಡೆಯಲ್ಲ. ಇವತ್ತು ರೈತರ ಪಕ್ಷ ಅಂದ್ರೆ ಜೆಡಿಎಸ್ ಅಂತಾರೆ, ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಜೆಡಿಎಸ್ ಅಂತಾರೆ. ಎಲ್ಲೇ ಹೋದ್ರು ಕೂಡ ಇವತ್ತು ಪಕ್ಷಕ್ಕೋಸ್ಕರ ಜೀವ ಕೊಡುವಂತ ಮತದಾರರು ಇವತ್ತು ಉಳಿದಿದ್ದಾರೆ. ನಾವು 19% ಇರ್ಬೋದು ರಾಜ್ಯದಲ್ಲಿ, ಚುನಾವಣೆಯಲ್ಲಿ ಬರೀ 19% ಇದ್ವಿ. 58 ಸೀಟ್ ಬಂದ್ವಿ. ಅದಾದ್ಮೇಲೆ 38ಕ್ಕೆ ಬಂದ್ವಿ. ಅದಾದ್ಮೇಲೆ ಮತ್ತೆ ಈಗ 18, 19ಕ್ಕೆ ಬಂದಿದ್ದೀವಿ. ನಾವೇನು, ನಮ್ಮಲ್ಲಿ ಒಂದೇ ಒಂದು ಕಷ್ಟ ಇದ್ದಿದ್ದು, ಆರ್ಥಿಕವಾಗಿ ನಾವು ಸ್ವಲ್ಪ ಹಿಂದೆ ಇದ್ದಿದ್ದು. ಅದು ಒಂದು ಬಿಟ್ರೆ ಜನ ಇದ್ದಾರೆ, ಕಾರ್ಯಕರ್ತರಿದ್ದಾರೆ, ಮತ್ತೆ ಜನಾರ್ದನ ಅಂದ್ರೆ ಭಗವಂತ, ಅವರ ಆಶೀರ್ವಾದನೂ ನಮ್ಮ ಪಕ್ಷದ ಮೇಲೆ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇವತ್ತು GPA ಎಲೆಕ್ಷನ್ ಡಿಕ್ಲೇರ್ ಆಗ್ಲಿ, ಬೆಂಗಳೂರು ಸಿಟಿಗೆ ಉದಾಹರಣೆಗೆ ತಗೊಳ್ತೀನಿ. ಅಶ್ವಥ್ ನಾರಾಯಣ ಅವರು ಆಗ್ಲೇ ಮಾತಾಡಿದ್ದಾರೆ. ಬಿಜೆಪಿ ಜೆಡಿಎಸ್ ಇವತ್ತು ಸರ್ಕಾರ ಆಡಳಿತದಲ್ಲಿ ಇದೆಯಲ್ವಾ, DCM ನಗರ ಪ್ರದರ್ಶನ ಹೋಗ್ತೀನಿ ಅಂತಾರೆ, ಸಿದ್ದರಾಮಯ್ಯನವರು ನಗರ ಪ್ರದರ್ಶನ ಹೋಗ್ತೀನಿ ಅಂತಾರೆ. ಹೋದ ಪುಟ ಬಂದ ಪುಟ ಬರೀ ಮಾಧ್ಯಮಗಳಲ್ಲಿ ಬರುತ್ತೆ. ಅದು ಬಿಟ್ರೆ ಯಾರಾದ್ರೂ ಅಧಿಕಾರಿ ಕೆಲಸ ಮಾಡ್ತಾರ? ಏನಾದ್ರು ಆಗಿದೆಯಾ ಹೇಳಿ ನನ್ಗೆ? ಏನೂ ಆಗ್ತಾ ಇಲ್ಲ. ಈ ಎಲೆಕ್ಷನ್ ಆಗ್ಲಿ ಗೊತ್ತಾಗುತ್ತೆ ನಿಮ್ಗೆ ಯಾವ ಪಕ್ಷಕ್ಕೆ ಜನ ಯಾವ ತರ ಆಶೀರ್ವಾದ ಮಾಡ್ತಾರೆ. ಸರ್, ಇನ್ನೊಂದು ವಿಚಾರ. ಈಗ ನೀವು ಬಿಜೆಪಿ ಜೊತೆಯಲ್ಲಿ ಮೈತ್ರಿ ಮಾಡ್ಕೊಂಡ್ರಿ, ಕಾಂಗ್ರೆಸ್ ಜೊತೆಯಲ್ಲಿ ಮೈತ್ರಿ ಮಾಡ್ಕೊಂಡ್ರಿ, ತಮ್ಮ ಪಕ್ಷದ ಕೆಲವು ನಾಯಕರು ಪಕ್ಷಾಂತರ ಆದ್ರು. ಇದರ ನಡುವೆ ಜೆಡಿಎಸ್ ಒಂದು ಪ್ರಾದೇಶಿಕ ಪಕ್ಷವಾಗಿ ಇನ್ನೂ ಉಳಿದಿದ್ಯಾ? ಈ ಫಲಿತಾಂಶ ಬಂದ ಮೇಲೆ ಕೂಡ ಈ ಪ್ರಶ್ನೆ ನಿಮ್ಗೆ ಉದ್ಭವ ಆಗ್ತಾ ಇದೆಯಾ? ಪಾರ್ಲಿಮೆಂಟ್ ಚುನಾವಣೆ ಫಲಿತಾಂಶ ನೋಡಿದ್ದೀರಿ.
ಕಾಂಗ್ರೆಸ್ನ 9 ಸೀಟಲ್ಲಿ ಮನೆ ಕಳಿಸಿದೀವಿ. ನಾವು 19 ಸೀಟನ್ನ ಗೆದ್ದಿದೀವಿ. ನಾವು ವಿರೋಧ ಪಕ್ಷದಲ್ಲಿ ಇತ್ಕೊಂಡೆ. ನಿಮ್ಗೆ ಹಂಗ ಅನ್ನಿಸ್ತಾ ಇದೆಯಾ? ನೋಡಿ, ಸನ್ಮಾನ್ಯ ದೇವೇಗೌಡರು ಈ ರಾಷ್ಟ್ರವನ್ನ ಆಳಿರತಕ್ಕಂಥ ಪ್ರಧಾನಮಂತ್ರಿಗಳು, ಈ ರಾಜ್ಯವನ್ನ ಆಳಿರತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವರಿಬ್ಬರು ಕೂಡ ಇನ್ನು ಜೀವಂತವಾಗಿದ್ದಾರೆ ಸ್ವಾಮಿ. ನಮ್ಮದೇ ಆದಂತ ಪ್ರಾದೇಶಿಕ ಹಿನ್ನೆಲೆಯನ್ನು ಇಟ್ಕೊಂಡು ಒಂದು ಪ್ರಾದೇಶಿಕ ಪಕ್ಷ ಇಷ್ಟು ಮಾತ್ರ ಜೀವಂತವಾಗಿದೆ ಅಂದ್ರೆ ಈ ನಾಡಿನ ಜನರ ಆಶೀರ್ವಾದ ಇಲ್ಲದೆ ಏನೂ ಕೂಡ ನಡೆಯಲ್ಲ. ಇವತ್ತು ರೈತರ ಪಕ್ಷ ಅಂದ್ರೆ JDS ಅಂತಾರೆ, ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ JDS ಅಂತಾರೆ. ಎಲ್ಲೇ ಹೋದ್ರು ಕೂಡ ಇವತ್ತು ಪಕ್ಷಕ್ಕೋಸ್ಕರ ಜೀವ ಕೊಡುವಂತ ಮತದಾರರು ಇವತ್ತು ಉಳಿದಿದ್ದಾರೆ. ನಾವು 19% ಇರ್ಬೋದು ರಾಜ್ಯದಲ್ಲಿ ಚುನಾವಣೆಯಲ್ಲಿ, ಬರೀ 19% ಇದ್ವಿ. 58 ಸೀಟ್ ಬಂದ್ವಿ. ಅದಾದ್ಮೇಲೆ 38ಕ್ಕೆ ಬಂದ್ವಿ. ಅದಾದ್ಮೇಲೆ ಮತ್ತೆ ಈಗ 18 19ಕ್ಕೆ ಬಂದಿದ್ದೀವಿ. ನಾವೇನು, ನಮ್ಮಲ್ಲಿ ಒಂದೇ ಒಂದು ಕಷ್ಟ ಇದ್ದಿದ್ದು, ಆರ್ಥಿಕವಾಗಿ ನಾವು ಸ್ವಲ್ಪ ಹಿಂದೆ ಇದ್ದಿದ್ದು. ಅದು ಒಂದು ಬಿಟ್ರೆ ಜನ ಇದ್ದಾರೆ, ಕಾರ್ಯಕರ್ತರಿದ್ದಾರೆ, ಮತ್ತೆ ಜನಾರ್ದನ ಅಂದ್ರೆ ಭಗವಂತ, ಅವರ ಆಶೀರ್ವಾದನೂ ನಮ್ಮ ಪಕ್ಷದ ಮೇಲೆ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇವತ್ತು GPA ಎಲೆಕ್ಷನ್ ಡಿಕ್ಲೇರ್ ಆಗ್ಲಿ ಬೆಂಗಳೂರು ಸಿಟಿಗೆ ಉದಾಹರಣೆಗೆ ತಗೊಳ್ತೀನಿ. ಅಶ್ವಥ್ ನಾರಾಯಣ ಅವರು ಆಗ್ಲೇ ಮಾತಾಡಿದ್ದಾರೆ. ಬಿಜೆಪಿ JDS ಇವತ್ತು ಸರ್ಕಾರ ಆಡಳಿತದಲ್ಲಿ ಇದೆಯಲ್ವಾ, DCM ನಗರ ಪ್ರದರ್ಶನ ಹೋಗ್ತೀನಿ ಅಂತಾರೆ, ಸಿದ್ದರಾಮಯ್ಯನವರು ನಗರ ಪ್ರದರ್ಶನ ಹೋಗ್ತೀನಿ ಅಂತಾರೆ. ಹೋದ ಪುಟ ಬಂದ ಪುಟ ಬರೀ ಮಾಧ್ಯಮಗಳಲ್ಲಿ ಬರುತ್ತೆ. ಅದು ಬಿಟ್ರೆ ಯಾರಾದ್ರೂ ಅಧಿಕಾರಿ ಕೆಲಸ ಮಾಡ್ತಾರ? ಏನಾದ್ರು ಆಗಿದೆಯಾ ಹೇಳಿ ನನ್ಗೆ? ಏನೂ ಆಗ್ತಾ ಇಲ್ಲ. ಈ ಎಲೆಕ್ಷನ್ ಆಗ್ಲಿ ಗೊತ್ತಾಗುತ್ತೆ ನಿಮ್ಗೆ ಯಾವ ಪಕ್ಷಕ್ಕೆ ಜನ ಯಾವ ತರ ಆಶೀರ್ವಾದ ಮಾಡ್ತಾರೆ. ಸರ್, ಇನ್ನೊಂದು ವಿಚಾರ, ಈಗ ನೀವು ಬಿಜೆಪಿ ಜೊತೆಯಲ್ಲಿ ಮೈತ್ರಿ ಮಾಡ್ಕೊಂಡ್ರಿ, ಕಾಂಗ್ರೆಸ್ ಜೊತೆಯಲ್ಲಿ ಮೈತ್ರಿ ಮಾಡ್ಕೊಂಡ್ರಿ, ತಮ್ಮ ಪಕ್ಷದ ಕೆಲವು ನಾಯಕರು ಪಕ್ಷಾಂತರ ಆದ್ರು. ಇದರ ನಡುವೆ JDS ಒಂದು ಪ್ರಾದೇಶಿಕ ಪಕ್ಷವಾಗಿ ಇನ್ನೂ ಉಳಿದಿದ್ಯಾ? ಈ ಫಲಿತಾಂಶ ಬಂದ ಮೇಲೆ ಕೂಡ ಈ ಪ್ರಶ್ನೆ ನಿಮ್ಗೆ ಉದ್ಭವ ಆಗ್ತಾ ಇದೆಯಾ? ಪಾರ್ಲಿಮೆಂಟ್ ಚುನಾವಣೆ ಫಲಿತಾಂಶ ನೋಡಿದ್ದೀರಿ. ಕಾಂಗ್ರೆಸ್ನ 9 ಸೀಟಲ್ಲಿ ಮನೆ ಕಳಿಸಿದೀವಿ. ನಾವು 19 ಸೀಟನ್ನ ಗೆದ್ದಿದೀವಿ. ನಾವು ವಿರೋಧ ಪಕ್ಷದಲ್ಲಿ ಇತ್ಕೊಂಡೆ. ನಿಮ್ಗೆ ಹಂಗ ಅನ್ನಿಸ್ತಾ ಇದೆಯಾ? ನೋಡಿ, ಸನ್ಮಾನ್ಯ ದೇವೇಗೌಡರು ಈ ರಾಷ್ಟ್ರವನ್ನ ಆಳಿರತಕ್ಕಂಥ ಪ್ರಧಾನಮಂತ್ರಿಗಳು, ಈ ರಾಜ್ಯವನ್ನ ಆಳಿರತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವರಿಬ್ಬರು ಕೂಡ ಇನ್ನು ಜೀವಂತವಾಗಿದ್ದಾರೆ ಸ್ವಾಮಿ. ನಮ್ಮದೇ ಆದಂತ ಪ್ರಾದೇಶಿಕ ಹಿನ್ನೆಲೆಯನ್ನು ಇಟ್ಕೊಂಡು ಒಂದು ಪ್ರಾದೇಶಿಕ ಪಕ್ಷ ಇಷ್ಟು ಮಾತ್ರ ಜೀವಂತವಾಗಿದೆ ಅಂದ್ರೆ ಈ ನಾಡಿನ ಜನರ ಆಶೀರ್ವಾದ ಇಲ್ಲದೆ ಏನೂ ಕೂಡ ನಡೆಯಲ್ಲ. ಇವತ್ತು ರೈತರ ಪಕ್ಷ ಅಂದ್ರೆ JDS ಅಂತಾರೆ, ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ JDS ಅಂತಾರೆ. ಎಲ್ಲೇ ಹೋದ್ರು ಕೂಡ ಇವತ್ತು ಪಕ್ಷಕ್ಕೋಸ್ಕರ ಜೀವ ಕೊಡುವಂತ ಮತದಾರರು ಇವತ್ತು ಉಳಿದಿದ್ದಾರೆ. ನಾವು 19% ಇರ್ಬೋದು ರಾಜ್ಯದಲ್ಲಿ ಚುನಾವಣೆಯಲ್ಲಿ, ಬರೀ 19% ಇದ್ವಿ. 58 ಸೀಟ್ ಬಂದ್ವಿ. ಅದಾದ್ಮೇಲೆ 38. Co-powered by Canara Bank. Together we can. Beverage partner Campa Energy. Energia Blast Superfast. पेमेंट्स पार्टनर भीम, भारत का अपना पेमेंट्स ऐप, सबसे भरोसेमंद और सुरक्षित. सेशन पार्टनर श्री साई गोल्ड पैलेस. दीपावली मेगा ऑफर निम्म साई गोल्ड पैलेस नल्ली.